ನಮಸ್ಕಾರ ವೀಕ್ಷಕರೇ, TV7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಬೆಳ್ಳಂಬೆಳಗ್ಗೆ ಕಲಬುರಗಿಯಲ್ಲಿ ಗುಂಡಿನ ಸದ್ದು, ಕೊಲೆಯ ಆರೋಪಿ ಬಲಗಾಲಿಗೆ ಗುಂಡು ಹಾರಿಸಿ ಬಂಧಿಸಿದ ಪೊಲೀಸರು. ಆಳಂದ್ ತಾಲೂಕಿನ ಮಡಿಯಾಳ ಗ್ರಾಮದ ಬಳಿ ಫೈರ್. ಆರೋಪಿ ಲಕ್ಷ್ಮಣ್ ಪೂಜಾರಿ ಹಿತ್ತಲ್ ಶುರೂರ್ 45 ವಯಸ್ಸು. ಕಾಲಿಗೆ ಗುಂಡು ಹಾರಿಸಿದ PSI ಇಂದುಮತಿ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಶ್ವನಾಥ್ ಜಮಾದಾರ್ ಕೊಲೆ ಪ್ರಕರಣ ಆರೋಪಿಯಾಗಿರುವ ಲಕ್ಷ್ಮಣ್ ಪೂಜಾರಿ ಹಿತ್ತಲ್ ಶುರೂರ್ ಕೆಲ ದಿನಗಳ ಹಿಂದೆ ವಿಶ್ವನಾಥ್ ಜಮಾದಾರ್ಗೆ ಗುಂಡು ಹಾರಿಸಿ ಕೊಲೆಗೈದಿದ್ದ ಆರೋಪಿ ಲಕ್ಷ್ಮಣ್ ಇಂದು ಬೆಳಗಿನ ಜಾವ ಬಂಧಿಸಲು ಹೋಗಿದ್ದ ಪೊಲೀಸರಿಂದ ಫೈರಿಂಗ್. मोबाइल शंकर ये शंकर अलग अलग बरी ಆಳಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ लाइट हटाओ ಶಾಖಾಪುರ ಬೈರಾಮಿಂದ ಫೈರ್ ಮಾಡಿ ಕೊಲೆ ಮಾಡಿದ್ರು. ಆಮೇಲೆ ಇದೇ ತನಿಖೆಯನ್ನು CBI सर लोगों ಪ್ರಕಾಶ್ ಜಾಧವ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ತನಿಖೆಯಲ್ಲಿ ಈ ಕೊಲೆಯನ್ನು ಯಾರು ಮಾಡಿದರು ಅನ್ನೋ ವಿಚಾರನ ತನಿಖೆಯನ್ನು ಕೈಗೊಂಡು ಸಾಕಷ್ಟು ಲಕ್ಷ್ಮಣ್ ಪೂಜಾರಿ ಅವರು ಪೂಜಾರಿ ಇದರಲ್ಲಿ ಆರೋಪಿ ಅವ್ರಿಗೋಸ್ಕರ ನಾವು ರಚನೆ ಮಾಡಿದ್ದೀವಿ. ಇದರಲ್ಲಿ PSI ಅಫ್ಜಲ್ಪುರ್ ಮತ್ತು PSI ಅವ್ರಿಗೋಸ್ಕರ ಶೋಧನೆ ಮಾಡ್ತೀವಿ. ಮಿಡ್ ನೈಟ್ ಸ್ವಲ್ಪ ನೈಟ್ ಮಾಹಿತಿ ಇದ್ದಾರೋ ಅಂತ ಮಾಹಿತಿ ಮೇಲೆ ಅವರು ನಿಂಬರ್ಗ ಪೊಲೀಸರ ಬರುವಂಥ ಮಂಡ್ಯಾಲ ಜಾಗದಲ್ಲಿ ಇದ್ದಾರೋ ಅನ್ನೋದ ಖಚಿತ ಮಾಹಿತಿ ಮೇರೆಗೆ ಅವರು ಬೆಳಗ್ಗೆ ಜಾವ ಸೆಕ್ಯೂರ್ ಮಾಡ್ತಿದ್ದಾಗ ಅವರಿಗೆ ಎಸ್ಕೇಪ್ ಆಗಿ ಟ್ರೈ ಮಾಡ್ತಾರೆ. ಎಲ್ಲ ಸರೌಂಡಿಂಗ್ ಮಾಡಿ ಎಸ್ಕೇಪ್ ಟ್ರೈ ಮಾಡಿದ್ವಿ. ಅವರ ಕಡೆ ಇರುವಂಥ ಒಂದು ಕಾಂಪೌಂಡ್ ಮಾರ್ಗದಿಂದ ಅಟ್ಯಾಕ್ ಮಾಡಿದ್ದಾರೆ. ಅವರು ತಕ್ಷಣ ಹಾಗೆ ಅವ್ರ ಜೊತೆಲಿರುವ PH ಅವರು ಸೆಲ್ಫಿ ಏರಲ್ಲಿ ಫೈರ್ ಮಾಡ್ತಾರೆ. ಆದರೂ ಅವರು ಯಾವುದೇ ಇರುವುದರಿಂದ ಇವರು ಫೈರ್ ಮಾಡಿ ಲಕ್ಷ್ಮಣ್ ಪೂಜಾರಿ ಅನ್ನೋರು ಸರಿ ಜಗಳ ಈಗಾಗಲೇ ಅವತ್ತು ನಾವು ಎಲ್ಲ ಆಗಿದ್ದು ನಮ್ಮ ಒಂದು ಟ್ರೀಟ್ಮೆಂಟ್ ಆಗಿದ್ದು ಪ್ರಾಪರಾಗಿ ತನಿಖೆ ಆಗಬೇಕು. ಯಾವ ಕಾರಣಕ್ಕಾಗಿ ಇದು ಆಗಿದೆ ಅಂತ ನಮಗೆ ಕರೆಕ್ಟ್ ಮಾಹಿತಿ ವಿತೌಟ್ ಮಾಹಿತಿ ತಪ್ಪಾಗುತ್ತೆ. ನಾವೆಲ್ಲ ಕರೆಕ್ಟ್ ಮಾಹಿತಿ ತಿಳ್ಕೊಂಡಿದ ಮೇಲೆ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಏನಿದೆ ಹಿನ್ನೆಲೆ ಏನಿಲ್ಲ ನಾವು
ಸದ್ಯಕ್ಕೆ ನಮಗೆ ಪ್ರಾಥಮಿಕ ಮಾಹಿತಿ ಇರೋ ಪ್ರಕಾರ ಇವರು ಲಕ್ಷ್ಮಣ್ ಪೂಜಾರಿ ಅವ್ರ ಮೇಲೆ ನೋಟಿಸ್ ಇದೆ. ಆಮೇಲೆ ಅದಾದ ಒಂದು 8 ಕೇಸಸ್ ಇದೆ. ಒಂದು ನಮ್ಮ ಕಲಬುರಗಿ ಜಿಲ್ಲೆ ಆಲಂದ ತಾಲೂಕು ಗುಲ್ಬರ್ಗ ಇದರಲ್ಲಿ ಕೇಸಸ್ ಇದೆ. ಅದನ್ನು ಸಮೇತ ಬ್ಯಾಂಗ್ಳೂರಲ್ಲಿ 3 ಪೊಲೀಸ್ ಸ್ಟೇಷನ್ ಅರೌಂಡ್ ಅರೌಂಡ್ 3 ಕೇಸಸ್ ಬ್ಯಾಂಗ್ಳೂರಲ್ಲಿ ಕೇಸಸ್ ವಿಶೇಷವಾಗಿ ಆರ್ಮ್ಸ್ ಆ್ಯಕ್ಟ್ ಕೇಸಸ್ ಸೈಡ್ ಅದು ಅದರಲ್ಲಿ ಬಟ್ ಆರ್ಮ್ಸ್ ಆ್ಯಕ್ಟ್ ರಿಲೇಟೆಡ್ ಕೇಸಸ್ ಇದೆ. ಎಲ್ಲ ಒಂದು ಕೇಸ್ ಮಾಡ್ತಾರೆ, ಒಂದು ಕೇಸ್ 4 ಕೇಸಸ್ ಡೀಟೇಲ್ ಆಗಿ ಏನೇನು ಮಾಡ್ತಿದ್ರು ಡೀಟೇಲ್ಡ್ ಆಗಿ ಯಾವ ವೈಷಮ್ಯ ಇದೆಯಾ ಅಥವಾ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ದೀರಾ ಇದರಲ್ಲಿ ಅದ್ರ ಬಗ್ಗೆ ನಾವು ಡೀಟೇಲ್ ತನಿಖೆ ಮಾಡಬೇಕಾಗುತ್ತೆ. ಅದೆಲ್ಲ ಮಾಡಿದ್ದೀವಿ. ಅದೆಲ್ಲ ವಿಚಾರಣೆ ಮಾಡಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಮತ್ತು ವೆಪನ್ ಬಗ್ಗೆ ಈ ಜಮಾದಾರ್ ಮರ್ಡರ್ ಕೇಸಲ್ಲಿ ಒಬ್ಬರು ಆರೋಪಿ ಈಗ ತಾನೇ ನಾವು ಬೆಳಿಗ್ಗೆ ಚೆಕ್ ಮಾಡಲಿಕ್ಕೆ ಹೋದಾಗ ಇನ್ಸಿಡೆಂಟ್ ಆಗಿದೆ. ಈಗ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಕಂಪ್ಲೇಂಟಲ್ಲಿ ಕೊಟ್ಟಿದ್ರು, ಈ ಥರ ಸಂಕ್ರಾಂತಿ ಕೊಟ್ಟಿದ್ರು, ಮಾಡಿದ್ರು. ಅದೊಂದು ವಿಚಾರಣೆ ಮಾಡಬೇಕು. ಯಾವುದೋ ಫೋಟೋ ನಾನೊಂದು ಬಟ್ ಇದ್ರ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀನಿ ಡೀಟೇಲ್ ಆಗಿ. ಸರ್ ಲೋಗೋ ಎಲ್ಲ